ಹಲೋ ಫ್ರೆಂಡ್ಸ್, ಕವಿರುಚಿ ರೆಸಿಪೀಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಸಿಂಪಲ್ಲಾಗಿ ವೆರಿ ಟೇಸ್ಟಿಯಾಗಿ ದಾಲ್ ಕಿಚಡಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ರೆಸಿಪಿ ನೋಡೋಣ ಬನ್ನಿ. ಒಂದು 4 ಎಸಳು ಬೆಳ್ಳುಳ್ಳಿ, 1 ಇಂಚ್ ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು 1 ದಪ್ಪ ಗಾತ್ರದ ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, 2 ಟೊಮೊಟೊ, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಮತ್ತು ನಿಮ್ಮ ಇಷ್ಟದ ತರಕಾರಿಗಳು ಇಷ್ಟನ್ನು ಹೆಚ್ಚಿಟ್ಕೋಬೇಕು. ಮತ್ತು ಇಲ್ಲಿ ಒಂದು ಕುಕ್ಕರಲ್ಲಿ ನೀರು ಇಟ್ಕೊಂಡಿದ್ದೀನಿ. ರೇಷಿಯೋ ಆಮೇಲೆ ಹೇಳ್ತೀನಿ. ಫಸ್ಟು ಚಕ್ಕೆ, ಲವಂಗ, ಜೀರಿಗೆ, ಪಲಾವ್ ಎಲೆ, ಸೋಂಪು ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೀರಿಗೆ. ಮತ್ತು ನಾವು ಏನೇನು ಹಚ್ಚಿಟ್ಕೊಂಡಿರ್ತೀವಿ ತರಕಾರಿ ಮತ್ತು ವೆಜಿಟೇಬಲ್ಸ್ ಎಲ್ಲ ಏನೇನಿರುತ್ತೆ ಎಲ್ಲನೂ ಹಾಕ್ಕೊಂಡಿದ್ದೀನಿ ನೀರಿಗೆ. ಇಲ್ಲಿ ಒಂದು ಕಪ್ಪು ತೊಗರಿಬೇಳೆ, 1 ಕಪ್ಪು ರೈಸು ಇಷ್ಟನ್ನು ನೆನೆಸಿಟ್ಕೊಂಡಿದ್ದೆ ಫಸ್ಟೇ. ಇಲ್ಲಿ ರೇಷಿಯೋ 1:3 ನಾನು ತೊಗೊಂಡಿರೋದು. ನೀರು ಸ್ವಲ್ಪ ಬೇಕಿದ್ರೆ ಹೆಚ್ಚು ಮಾಡ್ಕೋಬೋದು, ಕಡಿಮೆ ಬೇಡ, ಹೆಚ್ಚು ಮಾಡ್ಕೋಬೋದು. ಅಂದರೆ ಟೇಸ್ಟ್ ಚೆನ್ನಾಗಿ ನೀರಾಗಬೇಕು ಅಂದರೆ ಕಿಚಡಿ ಚೆನ್ನಾಗಿರುತ್ತೆ, ಅದನ್ನು ಒಂಥರ. ನಾನಿಲ್ಲಿ ಒಂದು ಮೀಡಿಯಮ್ಮಾಗಿ ಮಾಡ್ಕೊಂಡಿದ್ದೀನಿ. ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಮತ್ತು ಖಾರಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಒಂದು ಸ್ಪೂನಷ್ಟು ಅರಿಶಿಣ ಪುಡಿ ಇಷ್ಟನ್ನು ಹಾಕ್ಕೊಂಡು ಒಂದು ಮೂರು ವಿಷಲ್ ಬರ್ಸ್ಕೊಂಡ್ರೆ ನಮಗೆ ದಾಲ್ ಕಿಚಡಿ ಸಖತ್ತು ಟೇಸ್ಟಿಯಾಗಿ ರೆಡಿಯಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಬೇಕಿದ್ರೆ, ಅದು ಸುಮ್ಮನೆ ಸೌಟಲ್ಲಿ ಸ್ಮ್ಯಾಶ್ ಮಾಡಿದ್ರೇ ಸಾಕು ಅಷ್ಟು ಸಾಫ್ಟಾಗಿ ಬಂದಿರುತ್ತೆ. ನಂದು ಇಲ್ಲಿ ಒಂದು ಕ್ಲಿಪ್ ಮಿಸ್ ಆಗಿದೆ. ನಾವೇನು ಸ್ಮ್ಯಾಶ್ ಮಾಡ್ಕೊತೀವಲ್ಲ ಆ ಟೈಮಲ್ಲಿ 3-4 ಸ್ಪೂನು ತುಪ್ಪ ಹಾಕ್ಕೊಂಡಿದ್ದೀನಿ ನಾನು. ಆ ಕ್ಲಿಪ್ ಮಿಸ್ ಆಗಿದೆ. ತುಪ್ಪ ಹಾಕ್ಕೊಳ್ಳಿ. ನಾನು ಎಲ್ಲಿ ಒಗ್ಗರಣೆ ಏನು ಹಾಕಿಲ್ಲಲ್ಲ, ಅದಕ್ಕೆ ತುಪ್ಪ ಹಾಕ್ಕೊಂಡು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ಇನ್ಯಾವುದಾದ್ರೂ ಹೊಸ ರೆಸಿಪೀಸ್ಗಳು ಬೇಕಿದ್ದರೆ ನಾನು ಸಿಂಪಲ್ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕಿದ್ದರೆ ನೀವು ಕಮೆಂಟಲ್ಲಿ ತಿಳಿಸಿ. ಇದು ಮಾತ್ರ ಮಸ್ಟ್ ಟ್ರೈ ರೆಸಿಪಿ. ದಯವಿಟ್ಟು ಟ್ರೈ ಮಾಡಿಬಿಟ್ಟು ನನಗೆ ಯಾವ ರೀತಿ ಬಂತು ಅಂತ ತಿಳಿಸಿ, ಆಯಿತಾ? ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.